ಹಲೋ ಎವ್ರಿವನ್. ಮುಖ್ಯ ಪ್ರಶ್ನೆ ಸಂಖ್ಯೆ 4 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅದರಲ್ಲಿ 8ನೇ ಪ್ರಶ್ನೆ, ಒಂದು ವಸ್ತುವನ್ನು ಪೀನ ಮಸೂರದ 2F1 ಮತ್ತು F1 ಗಳ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ತಿಳಿಸಿ. ಇಲ್ಲಿ ಪೀನ ಮಸೂರ ಅಂದ್ರೆ ಯಾವ ತರ ಬಂದಿರ್ತದೆ? ಇದು ಪೀನ ಮಸೂರ ಅಲ್ವಾ? ಈ ರೀತಿಯಾದಂತಹ ಮಧ್ಯದಲ್ಲಿ ಉಬ್ಬಿದ ಮೇಲ್ಮೈಯನ್ನ ಹೊಂದಿರ್ತದೆ ಪೀನ ಮಸೂರ. ಇಲ್ಲಿ F1 ಅಂದ್ರೆ ಏನು? ಪ್ರಧಾನ ಸಂಗಮ ಅಥವಾ ಸಂಗಮ ಬಿಂದು ಅಂತ ಹೇಳಿರ್ತೀವಿ. 2F1 ಅಂದ್ರೆ ಇದರ 2ರಷ್ಟು ಇರ್ತದೆ. F1 ನ 2ರಷ್ಟು ಅಳತೆ ಇರ್ತದೆ. ಅದನ್ನ ವಕ್ರತಾ ತ್ರಿಜ್ಯ ಅಂತ ಕೂಡ ಹೇಳಿರ್ತೀವಿ. ಹಾಗಿದ್ರೆ ಒಂದು ವಸ್ತುವನ್ನು ಪೀನ ಮಸೂರ ನೋಡಿ, ಪೀನ ಮಸೂರವನ್ನ ಬಿಡಿಸ್ಕೊಳ್ಳುವಂತದ್ದು F1 ಮತ್ತೆ 2F1 ಗಳ ನಡುವೆ ಇರಿಸಿದ್ದಾರೆ. ವಸ್ತು ಎ ಅಂತ ಹೆಸರು ಕೊಟ್ಟಿದ್ದಾರೆ, AB ಅಂತ ಕೂಡ ಹೇಳಬಹುದು. ಸರಿ, ಎ ತಲೆಗೆ, ಬಿ ಕಾಲಿಗೆ ಕೊಟ್ಟಿದ್ದೀವಿ ಹೆಸರನ್ನು. ಈಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರ. ಇಲ್ಲಿ ಯಾವಾಗ್ಲೂ ನೆನ್ಪಿಟ್ಕೋಬೇಕು ನೀವು, ಈ 2 ಪಾಯಿಂಟ್ ನೆನ್ಪಿಟ್ಕೋಬಿಟ್ರೆ ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ ಕೊಟ್ಟಿದ್ದಾರೆ ಪುಸ್ತಕದಲ್ಲಿ. ಯಾವ ರೀತಿಯಾಗಿ ಬಂದಂತಹ ಬೆಳಕಿನ ರೇಖೆ ಯಾವ ರೀತಿಯಾಗಿ ವಕ್ರೀಭವನಗೊಳ್ಳುತ್ತದೆ ಅಲ್ವಾ? ಈಗ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬಂದಂತಹ ರೇಖೆ ವಕ್ರೀಭವನಗೊಂಡು F2 ಮೂಲಕ ಹಾದು ಹೋಗುತ್ತೆ. ಇಲ್ಲಿ ನೋಡಿ, F2 ಮೂಲಕ ಹಾದು ಹೋಗಿದೆ. ಇದು ಸಮಾಂತರವಾಗಿ ಬಂದಂತಹ ಬೆಳಕಿನ ರೇಖೆ. ಇನ್ನೊಂದು, ಈ ಕೇಂದ್ರದ ಮೂಲಕ ಹಾದು ಹೋಗ್ತಾ ಇರುವಂತದ್ದು ಯಾವುದೇ ರೀತಿ ವಕ್ರೀಭವನವನ್ನ ಹೊಂದೋದಿಲ್ಲ. ಹಾಗಾಗಿ ಸ್ಟ್ರೇಟ್ ಒಂದೇ ಲೈನ್ ಅಲ್ಲಿ ಹೋಗ್ತಾ ಇದೆ. ಇವೆರಡು ಯಾವ ಬಿಂದುವಿನಲ್ಲಿ ಸಂಧಿಸ್ತಾ ಇದೆ ಅಲ್ಲಿ ಪ್ರತಿಬಿಂಬ ಉಂಟಾಗತ್ತೆ. ಇಲ್ಲಿ ಬಾಣದ ಗುರುತು ಈ ಕಡೆ ಬಂದಿದೆ ಅಲ್ವಾ? ಸೊ A', B' ಅನ್ನುವಂಥದ್ದು ಪ್ರತಿಬಿಂಬವನ್ನ ಸೂಚಿಸುತ್ತೆ. ಈಗ ಪ್ರತಿಬಿಂಬದ ಸ್ಥಾನ ಎಲ್ಲಿ ಬಂದಿದೆ? 2F2ವಿನಿಂದ ಆಚೆ ಉಂಟಾಗಿದೆ. ಪ್ರತಿಬಿಂಬದ ಸ್ಥಾನ 2F2ನಿಂದ ಆಚೆ ದೂರದಲ್ಲಿ ಉಂಟಾಗಿದೆ. ಪ್ರತಿಬಿಂಬದ ಸ್ವಭಾವ ಏನು? ಸತ್ಯ ಪ್ರತಿಬಿಂಬ ಅಂತ ಹೇಗ್ ಗೊತ್ತಾಗ್ತಾ ಇದೆ? ಹೇಗೆಂದ್ರೆ ಇಲ್ಲಿ ವಕ್ರೀಭವನಗೊಂಡ ಬೆಳಕಿನ ಕಿರಣಗಳು ನಿಜವಾಗಿಯೂ ಒಂದಕ್ಕೊಂದು ಸಂಧಿಸ್ತಾ ಇವೆ. ಆ ಸಂದರ್ಭದಲ್ಲಿ ಅದನ್ನು ಸತ್ಯ ಪ್ರತಿಬಿಂಬ ಅಂತ ಕರಿತೀವಿ. ತಲೆ ಕೆಳಗಾದ ಅಲ್ವಾ ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬ ಉಂಟಾಗಿದೆ. ಇದು ಪ್ರತಿಬಿಂಬದ ಸ್ಥಾನ ಮತ್ತೆ ಸ್ವಭಾವ ಆಗಿರುತ್ತೆ. ನೀವು ಇಲ್ಲಿ ಕರೆಕ್ಟ್ F1 2F1 ಅಳತೆಯನ್ನೆಲ್ಲ ಕರೆಕ್ಟ್ ಹಾಕ್ಬಿಟ್ರೆ ನಿಮ್ಗೆ ಇಲ್ಲಿ ಕರೆಕ್ಟ್ ಆಗಿರೋ ಇಮೇಜ್ ಬರುತ್ತೆ. ಒಂದು ಪೀನ ಮಸೂರವನ್ನ ಬಿಡಿಸ್ಕೋಬೇಕು. ಒಂದು ಪ್ರಧಾನ ಅಕ್ಷವನ್ನ ಗುರುತಿಸಿ ಮಧ್ಯದಲ್ಲಿ ಪ್ರಧಾನ ಅಕ್ಷವನ್ನ ಬಿಡಿಸ್ಕೊಳ್ಳಿ. ಈಗ ಇಲ್ಲಿ O ಏನಿದೆ ಕೇಂದ್ರದಿಂದ F1 ವರೆಗೆ ಒಂದು 3 ಸೆಂಟಿಮೀಟರ್ ಅಳತೆ ಇಟ್ಕೊಳ್ಳಿ. ನಿಮ್ಗೆ ಈಸಿ ಆಗುತ್ತೆ ನೋಟ್ಬುಕ್ ಅಲ್ಲಿ ಬಿಡಿಸುವಾಗ. ನೀವು ಜಾಸ್ತಿ ಇಟ್ಕೊಂಡ್ರೆ ಮತ್ತೆ ಉಳಿದಿದ್ದಕ್ಕೆ ಜಾಗ ಸಾಲೋದಿಲ್ಲ. 3 ಸೆಂಟಿಮೀಟರ್ ಇಟ್ಕೊಂಡಿರ್ತೀರಾ. F1 ಇಂದ 2F1ಗೂ 3 ಸೆಂಟಿಮೀಟರ್ ಇರಬೇಕು. ಅಂದ್ರೆ 2F1 ಇಂದ Oಗೆ ಒಟ್ಟು 6 ಸೆಂಟಿಮೀಟರ್ ಆಗಿರುತ್ತೆ, 6 ಸೆಂಟಿಮೀಟರ್ ಆಗಿರುತ್ತೆ. ಈಗ ನೀವು ಇವೆರಡರ ನಡುವೆ ಎಲ್ಲಾದ್ರೂ ಒಂದು ಆಬ್ಜೆಕ್ಟ್ ಅನ್ನ ಇಟ್ಕೊಳ್ಳಿ. ಇದಕ್ಕೆ ಸರಿಯಾಗಿ ಸಮಾಂತರವಾಗಿ ಒಂದು ಕಿರಣವನ್ನ ಹಾಯಿಸಿ ಅದನ್ನ ಇಲ್ಲಿ ಕೂಡ ಓದಿಂದ F2ಗೆ 3 ಸೆಂಟಿಮೀಟರ್ ಇರಬೇಕು. F2ದಿಂದ 2F2ಗೆ 3 ಸೆಂಟಿಮೀಟರ್ ಇರಬೇಕು. ನೀವು ನೋಟ್ಬುಕ್ ಅಲ್ಲಿ ಬಿಡಿಸುವಾಗ ಈಸಿ ಆಗುತ್ತೆ. ಈಗ ನೀವು F2 ಮೂಲಕ ಇದನ್ನ ಹಾಯಿಸಿ ಹೋದ್ರೆ ಆಮೇಲೆ ಎದಿಂದ ಹೊರಟಂತಹ ಬೆಳಕಿನ ಕಿರಣ O ಮೂಲಕ ಹೋದ್ರೆ ನಿಮಗೆ ಪ್ರತಿಬಿಂಬ 2F2ನಿಂದ ಆಚೆನೆ ಸಿಕ್ಕಿರುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ಇದೇ ರೀತಿಯಾಗಿ ವಸ್ತುವಿಗಿಂತ ದೊಡ್ಡದಾದ ಮತ್ತೆ ತಲೆ ಕೆಳಗಾದ ಪ್ರತಿಬಿಂಬನೆ ನಿಮ್ಗೆ ನೀವು ಬಿಡಿಸುವಾಗ ಕೂಡ ನಿಮ್ಗೆ ಆ ರೀತಿಯಾಗ್ಲೇ ಸರಿಯಾಗಿ ಬಂದಿರುತ್ತೆ. ಥ್ಯಾಂಕ್ ಯು.